ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಮೂಲ್ಯ ತಟ್ಟೆ ತಗೊಂಡು ಕಿಚನ್ಗೆ ಬಂದಾಗ ಗಿರಿಜಾ ಮೀನಾ ಅಲ್ಲೇ ಇರ್ತಾರೆ. ಅಬ್ಬಬ್ಬಾ, ಮಹಾರಾಣಿಯವರು ಊಟ ಮುಗಿಸ್ಕೊಂಡು ಬಂದರು ನೋಡಿದ್ರ ಅತ್ತೆ. ಅಕ್ಕ ಅವರನ್ನು ನಾವು ಅಷ್ಟೆಲ್ಲ ಊಟಕ್ಕೆ ಕರೆದ್ರೂ ಬಂದೇ ಇರಲಿಲ್ಲ. ಅದೇ ಗಂಡ ಊಟ ತಗೊಂಡು ಹೋಗಿದ್ದಕ್ಕೆ ಒಂದು ತುತ್ತು ಬಿಡದೆ ತಿಂದಿದ್ದಾಳೆ ಅಂತಾಳೆ ಮೀನಾ. ಅಯ್ಯೋ ಇಲ್ಲ ಅಕ್ಕ, ನಾನು ಬೇಡ ಅಂತಾನೆ ಹೇಳಿದೆ. ಆ ಕಾಡು ಪಾಪ ನನ್ನ ಮಾತೆ ಕೇಳಲಿಲ್ಲ, ತುತ್ತು ತಗೊಂಡು ನನ್ನ ಬಾಯಿಗೆ ತಿನ್ನಿಸ್ಬಿಟ್ಟ ಅಂತಾಳೆ ಅಮೂಲ್ಯ. ಅಬ್ಬಾ, ಎದೆ ನೋವು ಬಂದ್ಬಿಡ್ತು. ಗಿರಿಜಾ ಗಿರಿಜಾ, ಎಂಥ ಮಗಳಿಗೆ ಜನ್ಮ ಕೊಟ್ಟಿದ್ದಾರೆ ಆ ಸೂರ್ಯಕಾಂತ್. ನಿಮ್ಮ ಮಗ ಇವಳು ಒಂದೊಂದು ಮುತ್ತುಗಳು ಅಂತಾಳೆ ಮೀನಾ. ಅಕ್ಕ ಅಂತಾಳೆ ಅಮೂಲ್ಯ. ನಿಂತಿದ್ದೀನಲ್ಲ ನಿನ್ನ ಪಕ್ಕ. ಆಯಿತು, ಆದರೂ ಈ ಸಿಚುವೇಶನ್ಗೆ ನೀನು ನೋಡ್ತಿದ್ರೆ ನನಗೆ ಒಂದು ಹಾಡು ಹೇಳಬೇಕು ಅನ್ನಿಸ್ತಿದೆ. ಹಾಡ್ಲಾ ಅಂತಾಳೆ ಮೀನಾ. ಏನದು ಅಂತಾಳೆ ಅಮೂಲ್ಯ. ಕಳ್ಳಿ ಇವಳು, ಅಯ್ಯೋ ಕಳ್ಳಿ ಇವಳು, ಊಟ ತಿಂದೆ ಬಿಟ್ಟಳು ನಮ್ಮನೆಯ ಮರಿಸಿ ಅಂತಾಳೆ ಮೀನಾ. ಗಿರಿಜಾ ಸುಮ್ಮನೆ ಇರೋದನ್ನು ನೋಡಿ ಅತ್ತೆ, ಯಾಕೆ, ಏನಾಯಿತು ಅಂತಾಳೆ. ಏನಿಲ್ಲ ಮೀನಾ, ಮದುವೆ ಆದಾಗಿಂದ ನಿಮ್ಮ ಮಾವಂಗೆ ಎಂತೆಂಥ ತಿಂಡಿ ಅಡುಗೆಗಳನ್ನು ಮಾಡಿಕೊಟ್ಟಿದ್ದೀನಿ ಗೊತ್ತಾ. ಆದರೂ ಅವ್ರು ಇವತ್ತು ಎಷ್ಟು ಅತಿಯಾಗಿ ಆಡಿದ್ರು ಅಂತ ನೀನೇ ನೋಡಿದ್ಯಲ್ಲ. ನಿಮ್ಮ ಮಾವಂಗೆ ದೋಸೆ ಇಷ್ಟ ಅಂತ ವಾರದಲ್ಲಿ 3 ದಿನ ಬರೀ ದೋಸೆನೇ ಮಾಡ್ತೀನಲ್ಲೇ. ಅದು ಅಲ್ಲೇ ಚಪಾತಿ, ಪೂರಿ, ಉಪ್ಪಿಟ್ಟು, ರವೆ, ಇಡ್ಲಿ ಅಷ್ಟೇ ಯಾಕೆ, ಅಡಿಗೆಲಿ ಸಾರು, ಕೂಟು, ಗೊಜ್ಜು, ಪಲ್ಯ ಎಷ್ಟೆಲ್ಲ ಮಾಡಿ ಇಟ್ಟಿದ್ದೀನಲ್ಲ. ನಿಮ್ಮ ಮಾವಂಗೆ ಶುಗರ್ ಇದೆ ಅಂತ ರಾತ್ರಿ ಹೊತ್ತು ಜೋಳದ ರೊಟ್ಟಿ, ನಮಗೆ ನವಣೆ ಬಿಸಿಬೇಳೆ ಬಾತು, ರವೆ ಇಡ್ಲಿ, ಅದು ಇದು ಅಂತ ಎಷ್ಟು ಮಾಡಿಕೊಟ್ಟಿದ್ದೀನಿ. ಕಾಫಿ, ಟೀ ಎಷ್ಟು ಲೀಟ್ರ್ ಮಾಡಿಕೊಟ್ಟಿದ್ದೀನಿ. ಇದು ಯಾವುದು ಅವರಿಗೆ ರುಚಿಸ್ಲಿಲ್ವಂತ ಒಂದಿನ ನನ್ನ ಹೊಗಳಿದ್ರೆ ಚೆನ್ನಾಗಿ ಮಾಡಿದ್ಯಾ ಅಂತಿದ್ರು ಅಷ್ಟೇ. ಅದೇ ಈ ಹೊಸ ಸೊಸೆ ಮಾಡಿರೋ ಅಡುಗೆನ ಅಬ್ಬಬ್ಬಾ ಎಷ್ಟು ಹೊಗಳ್ತಿದ್ದಾರೆ, ಅದ್ಭುತ, ಅಮೋಘ, ಆಹಾ, ಓಹೋ ಅಂತೆಲ್ಲ. ಇಂಥ ಕಾಫಿ ಕುಡಿದು ಎಷ್ಟು ದಿನ ಆಗಿತ್ತು, ಇಂಥ ಇಡ್ಲಿ ತಿಂದೇ ಇರಲಿಲ್ಲ, ಇಂಥ ಪಲ್ಯನ ಜಗತ್ತಲ್ಲೇ ನೋಡಿರಲಿಲ್ಲ. ಎಷ್ಟು ಮಾತಾಡಿದ್ರು ಅವರು ಇವತ್ತು. ನನಗಂತೂ ಅದನ್ನು ಕೇಳಿ ಕೇಳಿ ಸಿಟ್ಟು ಬಂದಿದೆ. ಇನ್ನು ನಾನು ಅದನ್ನು ಸಹಿಸ್ಕೊಳ್ಳೋದಿಲ್ಲ. ಇವತ್ತು ನಮ್ಮ ಯಜಮಾನ್ರನ್ನ ನಾನು ಹಿಡಿತದಲ್ಲಿ ತಗೊಳ್ಳೇಬೇಕು ಅಂತ ಸೌಂಟನ್ನು ಇಟ್ಕೊಂಡು ಇದನ್ನು ಹೀಗೆ ಬಿಟ್ಟರೆ ಇದು ಸರಿ ಹೋಗಲ್ಲ ಮೀನಾ. ಹೌದು, ಅವರು ಹುಡುಕಿರೋ ಸೊಸೆನೇ ಇರ್ಬೋದು, ಹಾಗಂತ ಅವಳಿಗೆ 2 ಕೊಂಬ ಇದೆ. ಹೆಂಡತಿ ಆದವಳಿಗೆ ಬೆಲೆನೇ ಇಲ್ವಾ. ಮದುವೆ ಆದಾಗಿಂದ ಇಲ್ಲಿವರೆಗೂ ಎಲ್ಲದಕ್ಕೂ ಗಿರಿಜಾ ಗಿರಿಜಾ ಅಂತಿದ್ರು, ಈಗ ಪ್ರಿಯಾ ಪ್ರಿಯಾ ಅಂತಿದ್ದಾರಲ್ಲ ಅಂತಾರೆ ಗಿರಿಜಾ. ಅಯ್ಯೋ ಅತ್ತೆ, ಮಾವ ಏನೋ ಎಕ್ಸೈಟ್ಮೆಂಟಲ್ಲಿ ಏನೋ ಹಾಗಾಡ್ತಿದ್ದಾರೆ, ಅದಕ್ಕೆ ನೀವ್ಯಾಕತ್ತೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ದೀರಾ ಅಂತಾಳೆ ಮೀನಾ. ಯಾಕಂದರೆ ನನ್ನ ಹೊಟ್ಟೆ ಉರಿತಿದೆ ಕಣೆ ಅಂತಾರೆ ಗಿರಿಜಾ. ಅತ್ತೆ, ನಿಮ್ಮನ್ನು ನೋಡ್ತಿದ್ರೆ ಲೈಟಾಗಿ ಭಯ ಆಗ್ತಿದೆ, ಆದರೂ ಧೈರ್ಯ ಮಾಡಿ ಒಂದು ಪ್ರಶ್ನೆ ಕೇಳ್ತೀನಿ, ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅತ್ತೆ ಅಂತಾಳೆ ಅಮೂಲ್ಯ. ಏನು ಮಾಡ್ತೀನ ನೋಡ್ತಾ ಇರಿ. ಎಲ್ಲದಕ್ಕೂ ಪ್ರಿಯಾ ಪ್ರಿಯಾ ಅಂತಾರಲ್ಲ, ಅವ್ರ ಬಾಯಿಂದ ಇನ್ಮೇಲೆ ಪ್ರಿಯಾ ಅನ್ನೋ ಪದ ಬರ್ಕೂಡ್ದು. ಇನ್ಮೇಲೆ ನಮ್ಮ ಯಜಮಾನ್ರ ಬಾಯಲ್ಲಿ ಗಿರಿಜಾ ಅನ್ನೋ ಹೆಸರು ಮಾತ್ರ ಬರಬೇಕು ಅಂತಾರೆ ಗಿರಿಜಾ. ಆಗ ನಂದನ್ ಪ್ರಿಯಾ ಅಂತ ಕರೀತಾರೆ. ಮೀನಾ ಅಮೂಲ್ಯ ಸ್ಮೈಲ್ ಮಾಡ್ತಾರೆ. ಮತ್ತೆ ಪ್ರಿಯನಾ? ಇಲ್ಲ, ಇವತ್ತು 2ರಲ್ಲಿ ಒಂದು ನಿರ್ಧಾರ ಆಗಲೇಬೇಕು. ಪ್ರಿಯಾ ಅನ್ನೋ ಅವ್ರ ಬಾಯಲ್ಲಿ ಗಿರಿಜಾ ಗಿರಿಜಾ ಅಂತ ಬರಲೇಬೇಕು ಅಂತ ಗಿರಿಜಾ ಹೋಗುವಾಗ, ಅತ್ತೆ ಕಾನೂನನ್ನು ಕೈಗೆ ತಗೊಳ್ಬೇಡಿ ಅತ್ತೆ ಅಂತಾಳೆ ಮೀನಾ. ಅದಕ್ಕೆ ಸೌಂಟು ತಗೊಂಡಿರೋದು, ನೋಡ್ತಾ ಇರು ಅಂತ ಗಿರಿಜಾ ಹೋಗ್ತಾರೆ. ಈಚೆ ನಂದನ್, ಪ್ರಿಯಾ ಎಲ್ಲಿದೆಯಮ್ಮ ಅಂತಾರೆ. ಆಗ ಪ್ರಿಯಾ ಮಾವ ಅಂತ ಬರ್ತಾಳೆ. ಹಿಂದ್ಗಡೆ ಗಿರಿಜಾ ಹೋಗ್ತಾರೆ. ಬಂದ್ಯಾ? ನಿಮ್ಮಮ್ಮ ಫೋನ್ ಮಾಡಿದ್ರು, ನಿನ್ನ ಫೋನ್ ಏನೋ ಸಿಗ್ಲಿಲ್ವಂತೆ, ತಗೋ ಅಂತಾರೆ ನಂದನ್. ಅಯ್ಯೋ ಮಾವ, ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ನೋಡ್ಕೊಂಡಿಲ್ಲ ಅಂತಾಳೆ ಪ್ರಿಯಾ. ಪರವಾಗಿಲ್ಲ, ಮಾತಾಡು ಅಂತಾರೆ ನಂದನ್. ಗಿರಿಜಾ ಸೌಟನ್ನು ಮುಚ್ಕೊಂಡು ಅಲ್ಲಿಂದ ಹೋಗಬೇಕು ಅನ್ನುವಾಗ, ಗಿರಿಜಾ ಏನಾದರೂ ಹೇಳೋಕೆ ಬಂದ್ಯಾ ಅಂತಾರೆ ನಂದನ್. ಆಗ ಗಿರಿಜಾ ಸಿಟ್ಟು ಬಂತು, ತೋರಿಸ್ಕೊಳ್ಳೋಣ ಅಂತ ಬಂದೆ ಅಂತ ಗೊಣಗ್ತಾ, ಏನಿಲ್ಲ, ತಿನ್ನೋಕ್ಕೇನಾದರೂ ಬೇಕಿತ್ತಾ ಅಂತ ಕೇಳಿದೆ ಅಂತಾರೆ. ಏನೂ ಬೇಡ ಗಿರಿಜಾ, ಊಟ ವಿಶೇಷವಾಗಿತ್ತು ಅಂತ ಹೊಟ್ಟೆ ತುಂಬ ತಿಂದಿದ್ದೀನಿ, ಇದೇ ಜಾಸ್ತಿ ಆಯಿತು, ವಿಶ್ರಾಂತಿ ಮಾಡ್ತೀನಿ ಅಂತ ನಂದನ್ ಹೋಗ್ತಾರೆ. ಆಗ ಗಿರಿಜಾ ಅಮೂಲ್ಯ ಮೀನನ ನೋಡಿ ವಾಪಸ್ ಬಂದು ನಗ್ತಾರೆ. ಅಮ್ಮೋ, ಆಗ ಯಾರೋ ಹುಲಿ ಥರ ಹೋದ್ರು ಕಣೆ, ಈಗ ಇಲಿ ಥರ ನಿಂತಿದ್ದಾರೆ, ಎಲ್ಲಿ ಹೋಯ್ತು ಇಲ್ಲಿ ಅಂತಾಳೆ ಮೀನಾ. ಇಲ್ಲಿ ಕೆಳಗೆ ಇರುತ್ತೆ ಅಂತಾಳೆ ಅಮೂಲ್ಯ. ಸಾಕು, ಬಾಯಿ ಮುಚ್ಚ್ರೆ, ನನಗೇನು ಭಯ ಆಗಿಲ್ಲ. ಅದು ಪ್ರಿಯಂಗಲ್ವಾ ಫೋನ್ ಬಂದಿದ್ದು, ಅದಕ್ಕೆ ನಮ್ಮ ಯಜಮಾನ್ರು ಪ್ರಿಯಾ ಅಂತ ಕರೆದ್ರು. ಗಿರಿಜಾ ಅಂತ ಕರೆಯೋಕ್ಕಾಗತ್ತಾ? ಅದಕ್ಕೆ ನಾನು ಯಜಮಾನ್ರಿಗೆ ಏನು ಹೇಳಿದೆ, ಸುಮ್ಮನೆ ಬಂದುಬಿಟ್ಟೆ ಅಂತಾರೆ ಗಿರಿಜಾ. ಹೌದಾ, ಅರ್ಥ ಆಯಿತು ಅಂತಾಳೆ ಮೀನಾ. ಅಮೂಲ್ಯ ಮೀನಾ, ನನ್ನ ಮಾತಿಂದ ಬೇಜಾರಾಯ್ತಾ ಅಂತಾರೆ ಗಿರಿಜಾ. ಯಾವ ಮಾತು ಅತ್ತೆ ಅಂತಾಳೆ ಮೀನಾ. ಅದೇ ಸೊಸೆ ಅಂದರೆ ಪ್ರಿಯ ಥರ ಇರಬೇಕು, ನೀವು ನನಗೆ ಬರೀ ಸಹಾಯ ಮಾಡ್ತೀರಾ, ಆದರೆ ಅವಳು ಕೂರಿಸಿ ಸೇವೆ ಮಾಡ್ತಾಳೆ ಅನ್ನಲ್ಲ, ಅದೆಲ್ಲ ನಾನು ಬೇಕು ಅಂತ ಹೇಳಿದ್ದಲ್ಲ ಕಣೆ, ನೀವಿಬ್ಬರಿಗೂ ತಮಾಷೆ ಮಾಡೋಣ ಅಂತ ಹೇಳಿದೆ ಅಂತಾರೆ ಗಿರಿಜಾ. ಅತ್ತೆ, ಅದು ನೀವು ಬೇಕು ಅಂತ ಹೇಳಿದ್ದಲ್ಲ, ದಾರಿ ತಪ್ಪು ಹೇಳಿದ್ದು ಅಂತಾಳೆ ಅಮೂಲ್ಯ. ಇದನ್ನೆಲ್ಲ ಇಟ್ಕೊಂಡು ಸಮಯ ನೋಡಿ ನೀವು ನನ್ನ ಕಾಲು ಎಳಿಬಾರ್ದು. ನನಗೆ ತಾನೇ ಯಾರು, ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ? ಪ್ರಿಯಾ ನೋಡಿದರೆ ನನ್ನನ್ನು ಒಲೆ ಹಚ್ಚೋಕ್ಕೂ ಬಿಡಲ್ಲ, ಮಾವ ನೋಡಿದರೆ ಪ್ರಿಯಾ ಪ್ರಿಯಾ ಅಂತಿರ್ತಾರೆ. ಈ ಟೈಮಲ್ಲಿ ನೀವಿಬ್ಬರು
ಸೊಸೆ ವರಸೆ ತೋರಿಸಲ್ಲ ತಾನೆ ಅಂತಾರೆ ಗಿರಿಜಾ. ನಾವಿಬ್ಬರು ಆ ಥರ ಮಾಡ್ತೀವಾ ಅಂತಾಳೆ ಮೀನಾ. ನೀವಿಬ್ಬರು ನನ್ನ ಮುದ್ದುಗಳು ಅಂತಾರೆ ಗಿರಿಜಾ. ನೀವು ನನಗೆ ಬರೀ ಅತ್ತೆ ಅಲ್ಲ ಅತ್ತೆಮ್ಮ ಅಂತಾಳೆ ಮೀನಾ. ನನಗೂ ಅಷ್ಟೇ, ನನ್ನ ಬರೀ ಅತ್ತೆ ಅಲ್ಲ ಅತ್ತೆ ಮಾಮ್ ಅಂತಾಳೆ ಅಮೂಲ್ಯ. ಇಬ್ಬರಿಗೂ ಗಿರಿಜಾ ದೃಷ್ಟಿ ತೆಗಿತಾರೆ. ಗಿರಿಜಾ ಈಚೆ ಕೇಶವ ಬೇಜಾರಿಂದ ನಿಂತಿರ್ತಾನೆ. ಆಗ ಸುಂದರ ವಲ್ಲಭ ಅಲ್ಲಿಗೆ ಬರ್ತಾರೆ. ಹಾಯ್ ಬ್ರೋ, ಯಾಕೆ ಒಂಥರ ಇದೆಯಾ, ಏನು ಯೋಚನೆ ಮಾಡ್ತಿದ್ಯಾ ಅಂತಾನೆ ವಲ್ಲಭ. ಏನಿಲ್ಲ ಕಣೋ, ನಾನಿವತ್ತು ಮೀನಾ ಜೊತೆ ಹೋಟೆಲ್ಗೆ ಹೋಗಿದ್ದೆ. ಅಪ್ಪ ಫೋನ್ ಮಾಡಿದಾಗ ಎಲ್ಲಿದೆಯಾ ಅಂತ ಕೇಳಿದರು. ನಾನು ಹೋಟೆಲ್ನಲ್ಲಿದ್ದೀನಿ ಅಂತ ಹೇಳಿದೆ. ಗಾಡಿ ಕೆಟ್ಟು ಹೋಗಿದೆ ಅಂತ ಸುಳ್ಳು ಹೇಳಿದೆ. ಸುಳ್ಳು ಹೇಳಿದ ತಪ್ಪು, ಆದರೆ ಅಪ್ಪ ಅಂಗಡೀಲಿ ಹೇಗೆ ಬೈದರು ಗೊತ್ತಾ. ಅಲ್ಲ ಕಣೋ, ಅಪರೂಪಕ್ಕೆ ನನ್ನ ಹೆಂಡತಿ ಜೊತೆ ಹೋಟೆಲ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋ ತಪ್ಪ. ಆ ಸ್ವಾತಂತ್ರ್ಯನೂ ನಮಗಿಲ್ವಾ. ನನಗಂತೂ ತುಂಬಾ ಬೇಜಾರಾಯಿತು ಕಣೋ ಅಂತಾನೆ ಕೇಶವ. ನಮ್ಮ ವಜ್ರಮುನಿ ಬಗ್ಗೆ ನಿನಗೆ ಗೊತ್ತಲ್ವಾ, ಅವರು ಸಿಟ್ಟು ಮಾಡ್ಕೊಳ್ಳೋದು ಕಾಮನ್, ಬೈಯೋದು ಕಾಮನ್. ಬೈದರು ಅಂತ ಬೇಜಾರು ಮಾಡ್ಕೋಬಾರ್ದು. ಇವತ್ತು ನನಗೆ ಬೈಗುಳ ಬಿತ್ತು, ಹಾಗಂತ ನಾನು ಬೇಜಾರಾಗಿದ್ದೀನಾ ಅಂತಾನೆ ವಲ್ಲಭ. ಆ ಕ್ಷಣಕ್ಕೆ ಬೈತಾರೆ ಅಷ್ಟೇ, ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ. ಗೊತ್ತಿದೆ ತಾನೇ, ಬಿಟ್ಟಾಕು ಅಂತಾನೆ ಸುಂದರ. ಅಷ್ಟೇ ಅಲ್ಲ ಮಾವ, ಮೀನಾ ಟ್ರೈನಿಂಗಿಗೆ ಬೆಂಗಳೂರಿಗೆ ಹೋಗಬೇಕಂತೆ. ನಾನು ಅವಳ ಜೊತೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಆದರೆ ಈ ವಿಷಯ ಅಪ್ಪನ ಹತ್ರ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾನೆ ಕೇಶವ. ಹೋದಂಗೆ ಬಿಡು ನೀನು ಅಂತಾನೆ ಸುಂದರ. ನಾನು ಮೀನಾ ಜೊತೆ ಬೆಂಗಳೂರಿಗೆ ಹೋಗಲೇಬೇಕು. ಅವಳು ತುಂಬ ಆಸೆ ಪಟ್ಟಿದ್ದಾಳೆ, ನನಗೂ ಆಸೆ ಇದೆ. ನಾನು ಅವಳ ಜೊತೆ ಪರ್ಸ್ನಲ್ ಆಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಆದರೆ ಅಪ್ಪನ ಹೇಗೆ ಒಪ್ಪಿಸಬೇಕು ಅಂತ ಗೊತ್ತಾಗ್ತಿಲ್ಲ ಅಂತಾನೆ ಕೇಶವ. ನನ್ನ ಹತ್ರ ಒಂದು ಉಪಾಯ ಇದೆ, ಹಾಗೆ ಮಾಡಿದರೆ ಖಂಡಿತ ಆಗುತ್ತೆ ಅಂತ ಹೇಳಬೇಕು ಅಂತ ಆಸೆ. ಆದರೆ ಭಾವನ ಮುಖ ನೋಡಿದರೆ ಏನು ಉಪಾಯ ಬರಲ್ಲ ಅಂತಾನೆ ಸುಂದರ. ಅಣ್ಣ, ನೀನೇನು ತಲೆ ಕೆಡಿಸ್ಕೋಬೇಡ, ಧೈರ್ಯವಾಗಿ ಅಪ್ಪನ ಹತ್ರ ಹೋಗಿ ಕೇಳು. ಅವರಿಗೂ ನಮ್ಮ ಫೀಲಿಂಗ್ಸ್ ಅರ್ಥ ಆಗುತ್ತೆ, ಒಪ್ಕೊಳ್ತಾರೆ ಅಂತಾನೆ ವಲ್ಲಭ. ಏನೋ ಅಪ್ಪ, ನನಗಂತೂ ನಂಬಿಕೆ ಇಲ್ಲ. ನೀವಿಬ್ಬರು ಇವತ್ತೊಂದು ವಿಷಯ ಗಮನಿಸಿದ್ರಾ ಅಂತಾನೆ ಕೇಶವ. ಏನೋ ಕೇಶವ ಅದು ಅಂತಾನೆ ಸುಂದರ. ಆಗ ಊಟ ಮಾಡುವಾಗ ಅಪ್ಪ ಪ್ರಿಯಾ ಅತ್ತಿಗೆನ ತುಂಬ ಹೊಗಳಿದ್ದು ತಪ್ಪು ಅಂತ ನಾನು ಹೇಳ್ತಿಲ್ಲ, ಬೇಜಾರು ಇಲ್ಲ. ಆದರೆ ಅವರನ್ನು ಹಾಗೆ ಹೊಗಳಿದ್ದು ಮೀನಾಗೆ ಬೇಜಾರಾಗುತ್ತೆ ಅಂತ ಅಪ್ಪಂಗೆ ಅನಿಸಿಲ್ವಾ. ಅಮೂಲ್ಯ ಇದ್ದಿದ್ರು ಅವಳಿಗೂ ಬೇಜಾರಾಗಿರೋದು. ಯಾಕಂದರೆ ಮೀನಾ ಅಮೂಲ್ಯ ಇಬ್ಬರೂ ಈ ಮನೆಗೆ ತುಂಬಾ ಕೆಲಸ ಮಾಡಿದ್ದಾರೆ, ಅಡುಗೆನೂ ಚೆನ್ನಾಗೇ ಮಾಡ್ತಾರೆ. ಆದರೆ ಪ್ರಿಯಾ ಅತ್ತಿಗೆ ಮಾಡಿರೋ ಅಡುಗೆ ಗ್ರೇಟ್ ಅನ್ನೋ ಲೆವೆಲ್ಗೆ ಹೊಗಳಿದ್ರು. ನನಗ್ಯಾಕೋ ಇದು ಸರಿ ಅನಿಸ್ಲಿಲ್ಲ ಅಂತಾನೆ ಕೇಶವ. ಬೇಜಾರು ಮಾಡ್ಕೋಬೇಡ ಕೇಶವ, ನಮ್ಮ ಮನೆಗೆ ಬಂದಿರೋ ಸೊಸೆಂದ್ರೆಲ್ಲ ತುಂಬ ಒಳ್ಳೆಯವರು. ಒಬ್ರನ್ನ ಹೊಗಳಿದ್ರು ಅಂತ ಇನ್ನೊಬ್ಬರು ಬೇಜಾರು ಮಾಡ್ಕೊಳ್ಳೋದೇ ಅಲ್ಲ ಅಂತಾನೆ ಸುಂದರ. ಹೌದಣ್ಣ ಅಂತಾನೆ ವಲ್ಲಭ. ಹೌದು, ಸೊಸೆಂದ್ರು ಎಲ್ಲರೂ ಒಳ್ಳೆಯವರು, ಅವರು ಅರ್ಥ ಮಾಡ್ಕೋತಾರೆ. ಆದರೆ ಈ ಮಾತು ಬರೀ ಸೊಸೆಂದ್ರ ಬಗ್ಗೆ ಅಲ್ಲ. ಅಮ್ಮನ ಮುಖ ನೋಡಿದ್ದೀರಾ, ಪ್ರಿಯಾ ಅತ್ತಿಗೆನ ಹೊಗಳುವಾಗ ಅಮ್ಮನ ಮುಖ ಬಾಡೋಗಿತ್ತು. ಅಮ್ಮ ಎಷ್ಟು ವರ್ಷದಿಂದ ರುಚಿಯಾಗಿ ಅಡುಗೆ ಮಾಡಿದ್ದಾರೆ. ಅಪ್ಪ ಯಾವತ್ತಾದರೂ ಈ ಥರ ಹೊಗಳಿದಾರ ಅಂತಾನೆ ಕೇಶವ. ಭಾವ ತುಂಬ ಎಕ್ಸೈಟ್ಮೆಂಟಲ್ಲಿದ್ದಾರೆ. ಸ್ವಲ್ಪ ದಿನ ಹಿಂಗೆ ಓಡುತ್ತೆ ಗಾಡಿ, ಆಮೇಲೆ ಸರಿ ಹೋಗುತ್ತೆ, ನೀನು ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು ಅಂತಾನೆ ಸುಂದರ. ಹೌದಣ್ಣ, ಈಗ ಹೋಗು, ಅತ್ತಿಗೆ ವೆಯ್ಟ್ ಮಾಡ್ತಿರ್ತಾರೆ, ಹೋಗು ಅಂತಾನೆ ವಲ್ಲಭ. ಕೇಶವ ಹೋಗ್ತಾನೆ. ನಿನಗೂ ಹೆಂಡತಿ ಕಾಯ್ತಿರ್ತಾಳೆ, ಹೋಗು ಅಂತಾನೆ ಸುಂದರ. ಈಚೆ ಕೇಶವ ರೂಮಿಗೆ ಬರ್ತಾನೆ. ಆಗ ಮೀನಾ, ಕೇಶವ, ನಾನು ಟ್ರೈನಿಂಗ್ಗೆ ಬೆಂಗಳೂರಿಗೆ ಹೋಗೋ ವಿಷಯನ ಮಾವಂಗೆ ಹೇಳಿದ್ಯಾ ಅಂತಾಳೆ ಮೀನಾ. ಇನ್ನೂ ಇಲ್ಲ ಮೀನಮ್ಮ, ಮಾತಾಡ್ತೀನಿ ಅಂತಾನೆ ಕೇಶವ. ಯಾವಾಗ ಅಂತಾಳೆ ಮೀನಾ. ನಾಳೆ ಮಾತಾಡ್ತೀನಿ ಅಂತಾನೆ ಕೇಶವ. ನೀನು ಹೇಳೋ ಅಷ್ಟರಲ್ಲಿ ನನ್ನ ಟ್ರೈನಿಂಗೇ ಮುಗ್ದೋಗಿರುತ್ತೋ ಏನೋ ಅಂತಾಳೆ ಮೀನಾ. ಮೀನಾ ಅಂತಾನೆ ಕೇಶವ. ಮತ್ತಿನ್ನೇನು ಕೇಶವ, ನಮ್ಮ ಮದುವೆ ವಿಷಯದಲ್ಲೂ ಇವತ್ತು ಹೇಳ್ತೀನಿ ನಾಳೆ ಹೇಳ್ತೀನಿ ಅಂತ ಹೇಳಲಿಲ್ಲ. ಕೊನೆಗೆ ನಾವು ಮದುವೆ ಆಗಿ ಬಂದ ಮೇಲೆ ನಮ್ಮ ಪ್ರೀತಿ ವಿಷಯ ಗೊತ್ತಾಗಿದ್ದು. ಮೊದಲೇ ನೀನು ಮಾವನ ವಿಷಯದಲ್ಲಿ ದೊಡ್ಡ ಹೆದ್ರು ಪುಕ್ಲ, ಅದ್ರ ಮೇಲೆ ಬೆಂಗಳೂರಿಗೆ ನನ್ನ ಜೊತೆ ಬರ್ತೀನಿ ಅಂತ ಬೇರೆ ಹೇಳಿದ್ಯಾ. ನಾನು ನೋಡ್ತೀನಿ ಅದೆಷ್ಟೇ ಧೈರ್ಯ ಮಾಡಿ ಮಾವನ ಹತ್ರ ಹೇಳ್ತೀಯೋ ಇಲ್ವೋ ಅಂತ. ಕೇಶವ, ಯಾಕೋ ಒಂಥರ ಇದೆಯಾ ಅಂತಾಳೆ ಮೀನಾ. ಏನೂ ಇಲ್ಲ ಮೀನಾ, ಇವತ್ತು ಅಪ್ಪ ಅತ್ತಿಗೆನ ಹೊಗಳಿದ್ರಲ್ಲ, ನಿನಗೆ ಬೇಜಾರಾಯ್ತಾ ಅಂತಾನೆ ಕೇಶವ. ನನಗೆ ಯಾಕೆ ಬೇಜಾರು ಅಂತಾಳೆ ಮೀನಾ. ನಿನಗೂ ಅಮೂಲ್ಯಂಗೂ ಇದ್ದರೆ ಅತ್ತಿಗೆ ಥರ ಇರಬೇಕು ಅಂದ್ರಲ್ಲ, ಆಗ ನಿಮಗೆ ಬೇಜಾರಾಯ್ತಾ ಅಂತಾನೆ ಕೇಶವ. ಕೇಶವ, ಮಾವ ಪ್ರಿಯನ ಬೇಕಾದರೆ ನನಗೇನು ಬೇಜಾರಾಗಿಲ್ಲ. ಆದರೆ ಒಂದೊಂದು ಸಲ ಮಾವನ್ನ ಹೊಗಳಿಕೆ ಪ್ರಿಯಾ ಅವರು ಡಿಸರ್ವಿಂಗ್ ಅಲ್ಲ ಅನಿಸುತ್ತೆ, ಆವಾಗ ಸ್ವಲ್ಪ ಬೇಜಾರಾಗುತ್ತೆ. ಆದರೂ ಅವ್ರು ಯಾಕೆ ಓವರಾಗಿ ಆಡಬೇಕು. ಮಾವ, ನೀವು ತಿಂಡಿ ತಿಂದ್ಕೊಂಡೇ ಹೋಗಬೇಕು, ನಿಮಗೆ ಅಂತ ಪ್ರೀತಿಯಿಂದ ಅಡುಗೆ ಮಾಡಿದ್ದೀನಿ, ತಿಂದ್ಕೊಂಡೇ ಹೋಗಬೇಕು ಅಂತಾರೆ. ಆಮೇಲೆ ಅತ್ತೆನ ಕೂರಿಸ್ಬಿಟ್ಟು ಕೆಲಸ ಮಾಡಿ ಕೈ ನೋಡಿ ಹೇಗಾಗಿದೆ, ಇನ್ಮೇಲೆ ಅಡುಗೆ ಕೆಲಸ ಎಲ್ಲ ನಂದೇ ಅಂತಾರೆ. ಇಷ್ಟು ಓವರ್ ಬಿಲ್ಡಪ್ ಬೇಕಾ ಅಲ್ವೋ. ಏನೋ ಅವರೊಬ್ಬರಿಗೆ ಇಡೀ ಮನೆಯವ್ರ ಮೇಲೆ ತುಂಬ ಕಾಳಜಿ ಇರೋರ ಥರ ಏನೂ ನಮಗಿಲ್ಲ ಇಲ್ವಾ ಅಂತಾಳೆ ಮೀನಾ. ಹೋಗಲಿ ಬಿಡು ಮೀನಾ, ಅವರು ಈ ಮನೆಗೆ ಹೊಸದಾಗಿ ಬಂದಿದ್ದಾರಲ್ಲ, ಆ ಎಕ್ಸೈಟ್ಮೆಂಟಲ್ಲಿ ಹೀಗೆ ಆಡ್ತಿದ್ದಾರೆ ಅಷ್ಟೇ ಅಂತಾನೆ ಕೇಶವ. ಅದನ್ನು ಎಕ್ಸೈಟ್ಮೆಂಟ್ ಅನ್ನಲ್ಲ, ಓವರ್ ಆ್ಯಕ್ಟಿಂಗ್
ಅಂತಾಳೆ ಮೀನಾ. ನಿನಗಿಂತನಾ? ನೀನು ಓವರ್ ಆ್ಯಕ್ಟಿಂಗ್ ಅಲ್ಲ ನ್ಯಾಚುರಲ್ ಆ್ಯಕ್ಟಿಂಗ್ ಅಂತಾನೆ ಕೇಶವ. ನೀನು ಹೋಟೆಲ್ನಲ್ಲಿ ಬೋಂಡ ತೊಗೊಂಡು ಹೋಗು ಮನೆಯವರಿಗೆ ಅಂತ ಕೊಡಿಸಿದ್ಯಲ್ಲ, ಅದನ್ನು ಮನೆಗೆ ತೊಗೊಂಡು ಬಂದು ಕೊಟ್ಟೆ ಕಣೋ. ಆಗ ಪ್ರಿಯಾ ಅವರು ಬೋಂಡನ ಯಾವ ಎಣ್ಣೆಯಿಂದ ಮಾಡ್ತಾರೋ ಅಂದ್ಬಿಟ್ಟು ಎಲ್ಲರ ಕೈಯಿಂದ ಬೋಂಡ ಕಿತ್ಕೊಂಡ್ರು. ಆಗ ಎಷ್ಟು ಉರಿದೋಯ್ತು. ಆಗಲೇ ಬೈಯೋಣ ಅಂದ್ಕೊಂಡಿದ್ದೆ, ಅತ್ತೆ ಇದ್ರು ಅಂತ ಸುಮ್ಮನಾದೆ. ಯಾಕೆ ಹಂಗೆ ಮಾಡುತ್ತೆ ಅದು ಅಂತಾಳೆ ಮೀನಾ. ಅದು ಅಂದರೆ ಯಾವುದು ಅಂತಾನೆ ಕೇಶವ. ಅದೇ ಪ್ರಿಯಾ ಅವರು ಅಂತಾಳೆ ಮೀನಾ. ಗೊತ್ತಿಲ್ಲ ಮೀನಾ, ನೀನು ಬೇಜಾರು ಮಾಡ್ಕೋಬೇಡ ಅಂತಾನೆ ಕೇಶವ. ಬೇಜಾರಾಗುತ್ತೆ ಕೇಶವ. ಅವ್ರು ಮಾತ್ರ ಈ ಮನೆ ಸೊಸೆ, ಅವರೆಲ್ಲರನ್ನ ನೋಡ್ಕೋಬೇಕು, ಎಲ್ಲರನ್ನ ಅವರೇ ನಿಭಾಯಿಸ್ಬೇಕು ಅಂತ ಡಾಮಿನೇಟ್ ಮಾಡೋಕ್ಕೆ ಬರ್ತಾರಲ್ಲ, ಬೇಜಾರಾಗದೆ ಇರತ್ತಾ ಅಂತಾಳೆ ಮೀನಾ. ನಾಳೆಯಿಂದ ಅಡುಗೆ ಕೆಲಸ ನೀನೇ ಮಾಡು ಅಂತಾನೆ ಕೇಶವ. ನನಗೇನು ಬೇಡಪ್ಪ, ನಾನೇ ಎಲ್ಲ ಕೆಲಸ ಮಾಡಿ ಮಾವನ ಹತ್ರ ಬೆಸ್ಟ್ ಸೊಸೆ ಅಂತ ಅವಾರ್ಡ್ ತಗೊಳ್ಳೋ ಆಸೆ ಇಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ ಅಂತಾಳೆ ಮೀನಾ. ಸರಿ ಈಗ ನಗು ಅಂತಾನೆ ಕೇಶವ. ನಂತರ ಡೋರ್ ಕ್ಲೋಸ್ ಮಾಡಿ ಅವಳನ್ನು ತಕ್ಕೊಂಡು, ಏನು ಗೊತ್ತಾ ಮೀನಾ, ಕೇಶವ ಸಪ್ಪಗಿದ್ರೆ ಯಾರಿಗೂ ಇಷ್ಟ ಆಗಲ್ಲ, ಸ್ಮೈಲ್ ಮಾಡು ಅಂತಾನೆ ಕೇಶವ. ಮೀನಾ ನಗ್ತಾಳೆ. ಈಚೆ ಮಾಧವ ರೂಮಲ್ಲಿ ಕೂತಿರ್ತಾನೆ. ಆಗ ಪ್ರಿಯಾ ರೂಮಿಗೆ ಬಂದು ಡೋರ್ ಕ್ಲೋಸ್ ಮಾಡ್ತಾಳೆ. ಪ್ರಿಯಾ, ನಾನು ಬೆಳಿಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ಒಂದೇ ಸಮನೆ ಓಡಾಡ್ತಾನೆ ಇದೆಯಲ್ಲ, ಕೂತ್ಕೋಬಾ ಅಂತಾನೆ ಮಾಧವ. ಪ್ರಿಯಾ ಕೂತ್ಕೋತಾಳೆ. ಇವತ್ತು ಬೆಳಿಗ್ಗೆಯಿಂದ ನೀನು ನನ್ನ ಜೊತೆ ಸರಿಯಾಗಿ ಮಾತೇ ಆಡಲಿಲ್ಲ, ಏನಾದರೂ ಹೇಳು ಸುಬ್ಬಿ ಅಂತಾನೆ ಮಾಧವ. ಏನೂ ಇಲ್ಲ, ನೀವು ಹೇಳಿ ನಾನು ಕೇಳ್ತೀನಿ ಅಂತಾಳೆ ಪ್ರಿಯಾ. ನೀನು ಒಂದ್ಸಲನೂ ಈ ಮನೆಗೆ ಬಂದಾಗಿಂದನೂ ನನ್ನ ಸುಬ್ಬ ಅಂತ ಕರೀದೇ ಇಲ್ಲ, ನಾನು ಮಾತ್ರ ನಿನ್ನ ಸುಬ್ಬಿ ಅಂತ ಕರಿತೀನಿ ಅಂತಾನೆ ಮಾಧವ. ರೀ, ನನಗೆ ಆ ಥರ ಕರೆಯೋದಕ್ಕೆ ನಾಚಿಕೆ ಆಗುತ್ತೆ ಅಂತಾಳೆ ಪ್ರಿಯಾ, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು ಅಂತಾನೆ ಮಾಧವ. ಹೇಳಿ ಅಂತಾಳೆ ಪ್ರಿಯಾ. ಇವತ್ತು ನಾವು ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋದಾಗ ಆ ವ್ಯಕ್ತಿ ಬಂದಿದ್ದು, ಅವ್ನು ಮಾತಾಡಿದ್ದು, ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಬೇಜಾರಾಗಿದ್ದು, ಇದನ್ನೆಲ್ಲ ನೋಡಿ ನನಗೊಂದು ರೀತಿ ಆಯಿತು. ಈ ರೀತಿ ಮನೆಗೆಲ್ಲ ಬಂದು ಗಲಾಟೆ ಮಾಡೋದು ನನಗೆ ಚೆನ್ನಾಗಿ ಅನ್ನಿಸ್ಲಿಲ್ಲ ಪ್ರಿಯಾ, ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ ಅಂತಾನೆ ಮಾಧವ. ಏನ್ರಿ ಅದು ಅಂತಾಳೆ ಪ್ರಿಯಾ. ಹೇಗಿದ್ರು ನಿಮ್ಮ ಅಪ್ಪ ಅಮ್ಮ ನಿನಗೋಸ್ಕರ ಕಷ್ಟಪಟ್ಟು ಅಷ್ಟೆಲ್ಲ ಒಡವೆ ಮಾಡಿ ಕಳಿಸಿದಾರಲ್ಲ, ಅದು ಹೇಗಿದ್ರು ನಿಮ್ಮ ಅಪ್ಪ ಅಮ್ಮಗೆ ಉಪಯೋಗ ಆಗಬೇಕು, ಅದರಲ್ಲಿ ಒಂದೆರಡು ಒಡವೆನ ಅಡ ಇಟ್ಟು ಅವ್ರ ಸಾಲ ತೀರಿಸ್ಬೋದು ಅಂತಾನೆ ಮಾಧವ. ರೀ, ಏನು ಹೇಳ್ತಿದ್ದೀರಾ ಅಂತಾಳೆ ಪ್ರಿಯಾ. ನಮಗೆ ಇಂಪಾರ್ಟೆಂಟ್ ಇರೋದು ಆ ಒಡವೆಗಳ ಅತ್ತೆ ಮಾವನ ಗೌರವ, ನಾನು ಬೇಕಿದ್ರೆ ಅಪ್ಪ ಅಮ್ಮನ ಹತ್ರ ಮಾತಾಡ್ತೀನಿ ಅಂತಾನೆ ಮಾಧವ. ಅಲ್ಲ ರೀ ಅಂತಾಳೆ ಪ್ರಿಯಾ. ನಾಳೆನೇ ಹೋಗಿ ಆ ಒಡವೆನ ಅಡ ಇಟ್ಟು ಅತ್ತೆ ಮಾವನ ಸಾಲ ತೀರಿಸ್ಬಿಡೋಣ ಅಂತಾನೆ ಮಾಧವ. ಅಯ್ಯೋ ದೇವ್ರೆ, ಇವ್ರು ಒಡವೆನ ಅಡ ಇಡೋಣ ಅಂತಿದ್ದಾರಲ್ಲ, ಅದೀಗ ಡೂಪ್ಲಿಕೇಟ್ ಅಂತ ಗೊತ್ತಾಗುತ್ತೆ, ಏನು ಹೇಳಿ ಈಗ ಅಂತ ಪ್ರಿಯಾ ಯೋಚನೆ ಮಾಡ್ತಾಳೆ. ಪ್ರಿಯಾ, ಏನಾಯಿತು ಅಂತಾನೆ ಮಾಧವ. ಅಪ್ಪ ಅಮ್ಮ ಸಾಲ ಮಾಡಿದ್ದೆ ಒಡವೆಗಳಿಗೋಸ್ಕರ, ಆ ಸಾಲಕ್ಕೋಸ್ಕರ ಈ ಒಡವೆನ ಅಡ ಇಟ್ಟರೆ ಏನ್ರಿ ಅರ್ಥ? ನೀವೇನಾದರೂ ಅಪ್ಪ ಅಮ್ಮನ ಹತ್ರ ಕೇಳಿದರೆ ಅವ್ರು ಖಂಡಿತ ಬೇಡ ಅನ್ನಲ್ಲ, ನನ್ನ ಮನಸ್ಸು ಒಪ್ತಿಲ್ಲ ರೀ, ದಯವಿಟ್ಟು ನನ್ನ ಫೋರ್ಸ್ ಮಾಡಬೇಡಿ ಅಂತಾಳೆ ಪ್ರಿಯಾ. ಅಪ್ಪ ಅಮ್ಮಂಗೋಸ್ಕರ ನಾವೇನಾದರೂ ಮಾಡಲೇಬೇಕಲ್ವಾ, ಇದನ್ನು ಬಿಟ್ಟು ಬೇರೆ ಏನು ಮಾಡೋದು ಅಂತಾನೆ ಮಾಧವ. ಏನು ಬೇಕಿದ್ರೂ ಮಾಡೋಣ, ಆದರೆ ಒಡವೆಗಳನ್ನು ಅಡ ಇಡೋದು ಬೇಡ ಅಂತಾಳೆ ಪ್ರಿಯಾ. ಅದೇ ಯಾಕೆ, ಅಟ್ಲೀಸ್ಟ್ ಅತ್ತೆ ಮಾವನ ಒಂದು ಮಾತು ಕೇಳೋಣ, ಅದನ್ನು ಬಿಟ್ಟು ನೀನೇ ಬೇಡ ಅಂದರೆ ಹೇಗೆ ಅಂತಾನೆ ಮಾಧವ. ಅವರು ಒಪ್ಪಿದ್ರು ನಾನು ಇದಕ್ಕೆ ಒಪ್ಕೊಳ್ಳಲ್ಲ ರೀ ಅಂತಾಳೆ ಪ್ರಿಯಾ. ಅತ್ತೆ ಮಾವನಿಗಿಂತ ಒಡವೆನೇ ಮುಖ್ಯ ಆಗೋಯ್ತಾ ಅಂತಾನೆ ಮಾಧವ. ಅದು ಹಾಗಲ್ಲ ರೀ ಅಂತಾಳೆ ಪ್ರಿಯಾ. ಮತ್ತಿನ್ನು ಹೇಗೆ ಅಂತಾನೆ ಮಾಧವ. ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ಈ ಒಡವೆ ಮಾಡಿಸಿದ್ದಾರೆ, ಅವರಿಗೆ ಈ ಮದುವೆ ಮಾಡೋದೇ ದೊಡ್ಡ ಕನಸಾಗಿತ್ತು. ಮದುವೆಯಲ್ಲಿ ಮಗಳು ಕುತ್ತಿಗೆಯಲ್ಲಿ ಖಾಲಿ ಇರಬಾರ್ದು, ಆ ನೆಕ್ಲೆಸ್ ಇರಬೇಕು, ಈ ಹಾರ ಇರಬೇಕು, ಕೈಗಳಲ್ಲಿ ಬಳೆ ಇರಬೇಕು ಅಂತ ತುಂಬ ಆಸೆ ಪಟ್ಟುಕೊಂಡಿದ್ದಾರೆ. ಹಾಗಿರುವಾಗ ಅದನ್ನೇ ನಾವು ಅಡ ಇಟ್ಟರೆ ಅವರಿಗೆ ಎಷ್ಟು ನೋವಾಗಲ್ಲ ಹೇಳಿ, ದಯವಿಟ್ಟು ನನಗೆ ಒತ್ತಾಯ ಮಾಡಿಬಿಡಿ ಅಂತಾಳೆ ಪ್ರಿಯಾ. ಸರಿ, ನಿನಗಿಷ್ಟ ಇಲ್ಲ ಅಂದರೆ ಬೇಡ, ಆದರೆ ಅತ್ತೆ ಮಾವನ ಸಾಲ ತೀರ್ಸೋಕೆ ಏನು ಮಾಡ್ತಾರೆ ಅಂತಾಳೆ ಮಾಧವ. ರೀ, ಅದಕ್ಕೆ ನಾವು ಏನೋ ಒಂದು ದಾರಿ ಮಾಡೋಣ ಅಂತಾಳೆ ಪ್ರಿಯಾ. ಸರಿ, ಹಲೋ, ಏನು ಯೋಚನೆ ಮಾಡ್ತಿದ್ಯಾ? ಸರಿ, ಆ ಒಡವೆ ವಿಚಾರನ ನಾನು ಮಾತಾಡಲ್ಲ, ಓಕೆನಾ ಅಂತಾನೆ ಮಾಧವ. ಈಚೆ ಅಮೂಲ್ಯ ಮಲಗಿದ್ದಲ್ಲಿಂದ ಎದ್ದು ಕಾಡು ಪಾಪ ಅಂತ ಎಬ್ಬಿಸಿ, ನನಗೆ ವಾಶ್ರೂಮ್ಗೆ ಹೋಗಬೇಕು ಅಂತಾಳೆ. ಹೌದಾ, ನಿನಗೆ ಮ್ಯಾಪ್ಸ್ ಹಾಕ್ಕೊಡ್ತೀನಿ, ಫಾಲೋ ಮಾಡ್ಕೊಂಡು ಹೋಗು ಅಂತಾನೆ ವಲ್ಲಭ. ನನ್ನ ತವ್ರ ಮನೇಲಿ ವಾಶ್ರೂಮ್ ರೂಮ್ಗೆ ಅಟ್ಯಾಚ್ ಆಗಿತ್ತು, ಆದರೆ ಇಲ್ಲಿ ಹಿತ್ಲಿಂದ ಆಚೆ ಇದೆ, ನನಗೆ ಒಬ್ಳಿಗೆ ಹೋಗೋಕ್ಕೆ ಭಯ ಆಗುತ್ತೆ, ನೀನು ನನ್ನ ಜೊತೆ ಬರ್ತೀಯಾ ಅಂತಾಳೆ ಅಮೂಲ್ಯ. ಅದೆಲ್ಲ ಆಗಲ್ಲ, ನೀನು ಹೋಗ್ಬಾ ಅಂತಾನೆ ವಲ್ಲಭ. ನಾನು ಒಬ್ಬಳೇ ಹೋಗಲ್ಲ ಅಂತಾಳೆ ಅಮೂಲ್ಯ. ಹೋಗದಿದ್ರೆ ಬಿದ್ಕೋ ಅಂತಾನೆ ವಲ್ಲಭ. ನೋಡು ಕಾಡು ಪಾಪ, ನೀನು ಇವಾಗ ಬಂದಿಲ್ಲ ಅಂದರೆ ಕಿರ್ಚಿ ಮನೆಯವರನ್ನೆಲ್ಲ ಎಬ್ಬಿಸ್ತೀನಿ, ಆಗ ಅತ್ತೆ ಮಾವ ಅಕ್ಕಂದ್ರು ಭಾವಂದರು ಎಲ್ಲರೂ ಬರ್ತಾರೆ, ಎಲ್ಲರೂ ಬಂದು ಕೇಳ್ತಾರೆ ಏನಾಯಿತು ಅಂತ. ಆಗ ನನ್ನ ಗಂಡ ನನ್ನ ಜೊತೆ ವಾಶ್ರೂಮ್ಗೆ ಬರಲಿಲ್ಲ ಅಂತ ಹೇಳ್ತೀನಿ, ಎಲ್ಲರೂ ನಿನಗೆ ಬೈತಾರೆ, ಸರಿ ಓಕೆನಾ ಅಂತಾಳೆ ಅಮೂಲ್ಯ. ತಾಕತ್ತಿದ್ರೆ ಕರಿ ನೋಡೋಣ ಅಂತಾನೆ ವಲ್ಲಭ. ಆಗ ಅಮೂಲ್ಯ ಅತ್ತೆ ಅಂತ ಕೂಗ್ತಾಳೆ. ಏಯ್ ಅಂತ ವಲ್ಲಭ ಸಿಟ್ಟಿಂದ ಅಮೂಲ್ಯ ಜೊತೆ ಬರ್ತಾನೆ. ಈಚೆ ಪ್ರಿಯಾ ಕಿಚನ್ನಲ್ಲಿ ಅಮೂಲ್ಯ ಹತ್ರ ಹೆಸರುಬೇಳೆ ಪಾಯಸ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು ಅಂತಾಳೆ. ಬೇಡ ಅಕ್ಕ, ನನಗೆ ಅದರ ಅಲರ್ಜಿ ಇದೆ ಅಂತಾಳೆ. ಆದರೂ
ಪ್ರಿಯಾ ಬಲವಂತ ಮಾಡಿದಾಗ ಅದನ್ನು ಅಮೂಲ್ಯ ತಳ್ತಾಳೆ. ಆಗ ಅದು ಕೆಳಗಡೆ ಬೀಳುತ್ತೆ. ಆಗ ನಂದನ್ ಬಂದು ಏನಾಯಿತು ಅಂತ ಕೇಳ್ತಾರೆ. ಏನಿಲ್ಲ ಮಾವ. ಅಮೂಲ್ಯ, ನಾನು ಪ್ರೀತಿಯಿಂದ ನಿನಗೆ ತಿನ್ನಿಸುವಾಗ ಬೇಡದೇ ಇದ್ದರೆ ಬೇಡ ಅಂತ ಹೇಳಬೇಕಲ್ವಾ, ಅದನ್ನು ಬಿಟ್ಟು ಯಾರಾದರೂ ಚೆಲ್ತಾರಾ ಅಂತಾಳೆ ಪ್ರಿಯಾ. ಆಗ ಸಿಟ್ಟಿಂದ ನಂದನ್ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.